ನಮಸ್ಕಾರ. ಕರ್ನಾಟಕ.in ಗೆ ಸ್ವಾಗತ. ಈ ಸತಿ ಸೀಸನ್ 18 ಒಂದು ರೀತಿಯಲ್ಲಿ ಕುತೂಹಲದಿಂದ ಕೂಡಿದೆ. ಇದುವರೆಗೂ ಪ್ಲೇ ಆಫ್ ಯಾರು ಎಂಟ್ರಿ ಕೊಡ್ತಾರೆ ಅನ್ನೋ ಟಾಪ್ 4 ಅಲ್ಲಿ ಯಾರಿರ್ತಾರೆ ಅನ್ನೋ ಕುತೂಹಲ ಇತ್ತು. ಆ ಕುತೂಹಲ ಮುಗಿತಿರ್ಬೇಕಾದ್ರೆ ಈಗ ಟಾಪ್ 2 ಅಲ್ಲಿ ಯಾರಿರ್ತಾರೆ ಅನ್ನೋ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಏನು ಪ್ಲೇ ಆಫ್‌ಗೆ ಕ್ವಾಲಿಫೈ ಆಗಿರುವಂತಹ 4 ತಂಡವನ್ನು ಕ್ವಾಲಿಫೈ ಆಗದೇ ಇರುವಂತಹ ತಂಡಗಳು ಸೋಲಿಸಿ ಈಗಾಗಲೇ ಒಂದು ರೀತಿಯಲ್ಲಿ ಅಚ್ಚರಿ ಮೂಡಿಸಿದೆ. ಇನ್ನು ಆರ್-ಸಿ-ಬಿ ಪಾಯಿಂಟ್ ಟೇಬಲ್ ನಲ್ಲಿ ಯಾವ ರೀತಿ ಇರುತ್ತೆ ಪೊಸಿಷನ್ ಅಲ್ಲಿ ಅನ್ನೋ ಕುತೂಹಲ ಇನ್ನೂ ಕೂಡ ಹಾಗೆ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮೊನ್ನೆ ಡೆಲ್ಲಿ ವಿರುದ್ಧ ಪಂಜಾಬ್ ಸೋತಿದೆ, ಈ ಕಡೆ ನಿನ್ನೆ ಸಿ-ಎಸ್-ಕೆ ವಿರುದ್ಧ ಗುಜರಾತ್ ಸೋತಿದೆ. ಹಾಗಾಗಿ ಕುತೂಹಲ ತುಂಬಾನೇ ಜಾಸ್ತಿ ಇದೆ. ಈಗ ಪಾಯಿಂಟ್ ಟೇಬಲ್ ನಂಬರ್ 1 ಅಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಸದ್ಯ ಆರ್-ಸಿ-ಬಿಗೆ ಪಾಯಿಂಟ್ ಟೇಬಲ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ಅಲಂಕರಿಸೋದಕ್ಕೆ ಎಲ್ಲಾ ರೀತಿಯ ಒಂದು ಚಾನ್ಸಸ್, ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ 1 ಅಥವಾ 2 ಇವೆರಡರಲ್ಲಿ ಕೂತ್ಕೊಳ್ಳೋಕೆ ಎಲ್ಲಾ ಚಾನ್ಸಸ್ ಗಳು ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗುಜರಾತ್ 14 ಮ್ಯಾಚ್ ಗಳನ್ನು ಆಡಿ ಮುಗಿಸಿದೆ, 18 ಪಾಯಿಂಟ್ ಇದೆ. ಇನ್ನು ಪಂಜಾಬ್ಗೆ ಇರೋದು ಒಂದೇ ಮ್ಯಾಚ್, ಇನ್ನು ಮುಂಬೈಗೆ ಇರುವಂತದ್ದು ಒಂದೇ ಮ್ಯಾಚ್. ಆ ಮ್ಯಾಚ್ ಇವತ್ತು ಸಂಜೆ ನಡೀತಾ ಇದೆ. ಈ ಮ್ಯಾಚ್ ಅಲ್ಲಿ ಇವತ್ತು ಯಾರು ಗೆಲ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್-ಸಿ-ಬಿ ನಂಬರ್ 1 ಅಲ್ಲಿ ಇರುತ್ತಾ ನಂಬರ್ 2 ಅಲ್ಲಿ ಇರುತ್ತಾ ಅಂತ ಹೇಳ್ಬಿಟ್ಟು. ಅದು ಕೂಡ LSG ವಿರುದ್ಧ ಗೆದ್ದಾಗ ಮಾತ್ರ. ಎಸ್, ಇವತ್ತೇನಾದ್ರು ಒಂದು ವೇಳೆ ಪಂಜಾಬ್ ವಿರುದ್ಧ ಮುಂಬೈ ಗೆದ್ರೆ ಮುಂಬೈ ನಂಬರ್ 1 ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ 18 ಪಾಯಿಂಟ್ ಒಂದಿಗೆ. ಯಾಕಂದ್ರೆ ಅವರ ರನ್ ರೇಟ್ ಚೆನ್ನಾಗಿದೆ. ಒಂದು ವೇಳೆ ಮುಂಬೈ ವಿರುದ್ಧ ಏನಾದ್ರು ಪಂಜಾಬ್ ಏನಾದ್ರು ಗೆಲ್ತು ಅಂತ ಹೇಳಿದ್ರೆ ಪಂಜಾಬ್ 19 ಅಂಕಗಳೊಂದಿಗೆ ನಂಬರ್ 1 ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆಗ ಆರ್-ಸಿ-ಬಿಗೆ LSG ವಿರುದ್ಧ ಗೆಲ್ಲೇಬೇಕು. ಗೆದ್ರೆ ಮಾತ್ರ ನಂಬರ್ 2 ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಗುಜರಾತ್ 18 ಅಂಕಗಳೊಂದಿಗೆ ತನ್ನ ಲೀಗ್ ಮ್ಯಾಚ್ ಅನ್ನ ಮುಗಿದಿದೆ. ಅವ್ರೇನಾದ್ರು ಆರ್-ಸಿ-ಬಿ ಏನಾದ್ರು ಒಂದು ವೇಳೆ ಸೋತ್ರೆ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಗುಜರಾತ್ ಅವರು ಕೂತ್ಕೋತಾರೆ. ಹಾಗಾಗಿ ಆರ್-ಸಿ-ಬಿಗೆ ನಾಳೆ ಮ್ಯಾಚ್ ತುಂಬಾನೇ ಕ್ರೂಷಿಯಲ್ ಆಗಿದೆ, ಗೆಲ್ಲೇಬೇಕು. ಇನ್ನು ಸದ್ಯ ಲಕ್ನೋ ಸುತ್ತಮುತ್ತ ಮಳೆ ಆಗ್ತಾ ಇದೆ. ಒಂದು ವೇಳೆ ಮಳೆಯಿಂದಾಗಿ ಮ್ಯಾಚ್ ಏನಾರು ರದ್ದಾದ್ರೆ ಏನ್ ಕತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ. ಹಾಗೇನಾರು ಇತ್ತು ಅಂತ ಹೇಳಿದ್ರೆ ಒಂದು ವೇಳೆ ಏನಾರೆ ಮ್ಯಾಚ್ ಏನಾರೆ ಗೆದ್ರೆ ಆರ್-ಸಿ-ಬಿ ಡೈರೆಕ್ಟ್ ಆಗಿ ಟಾಪ್ 2 ಅಲ್ಲಿ ಇದ್ದೇ ಇರುತ್ತೆ. ಅಕಸ್ಮಾತ್ ಏನಾದ್ರೆ ಮ್ಯಾಚ್ ಸೋತ್ರು, ಮ್ಯಾಚ್ ಏನಾರೆ ನಿಂತು ಪಾಯಿಂಟ್ ಡಿಸ್ಟ್ರಿಬ್ಯೂಟ್ ಆದ್ರೂ ಕೂಡ ಆಗ್ಲೂ ಕೂಡ ಆರ್-ಸಿ-ಬಿಗೆ ನಂಬರ್ 2 ಅಲ್ಲಿ ಕೂರೋದಕ್ಕೆ ತುಂಬಾನೇ ಚಾನ್ಸ್ ಇದೆ. ಎಸ್, ಯಾಕಂತ ಹೇಳಿದ್ರೆ ಸದ್ಯ ಒಂದು ವೇಳೆ ಪಂಜಾಬ್ ಗೆದ್ದು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ರೆ ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್ 16 ಅಂಕಗಳೊಂದಿಗೆ 4ನೇ ಪ್ಲೇಸ್ ಅಲ್ಲಿ ಇರುತ್ತೆ. ಇನ್ನು ಗುಜರಾತ್ 18 ಅಂಕ ಇದೆ, ಈ ಕಡೆ ಆರ್-ಸಿ-ಬಿ ಕೂಡ 17 ಅಂಕ ಇದೆ. ನಾಳೆ ಮ್ಯಾಚ್ ಗೆದ್ರೆ 19 ಅಂಕದೊಂದಿಗೆ ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಕೂತ್ಕೊಳ್ಳುತ್ತೆ. ಒಂದು ವೇಳೆ ಏನಾದ್ರೆ ಮ್ಯಾಚ್ ನಡೀದೆ ಈ ಕಡೆ ಮುಂಬೈಯು ಸೋತಿದ್ರೆ ಈ ಕಡೆ ಆರ್-ಸಿ-ಬಿ LSG ಮ್ಯಾಚ್ ನಡೀದೆ, ಮಳೆಯಿಂದ ರದ್ದಾಗಿ ಪಾಯಿಂಟ್ ಡಿಸ್ಟ್ರಿಬ್ಯೂಟ್ ಆದ್ರು ಅವಾಗ ಆರ್-ಸಿ-ಬಿ ಪಾಯಿಂಟ್ 18 ಆಗುತ್ತೆ. ಆಗ ನೋಡಿದ್ರೆ ರನ್ ರೇಟ್ ಗುಜರಾತ್ ಮತ್ತೆ ಆರ್-ಸಿ-ಬಿ ರನ್ ರೇಟ್ ಅನ್ನು ನೋಡಿದಾಗ ಸದ್ಯ ಆರ್-ಸಿ-ಬಿ ಒಂದೇ ಒಂದು ಪಾಯಿಂಟ್ 1 ಇಂದ ಈಗ ಮುಂದೆ ಇದ್ದಾರೆ. ಯಾಕಂತ ಹೇಳಿದ್ರೆ ಗುಜರಾತ್ 18 ಅಂಕ ಪ್ಲಸ್ 0.254 ಅಲ್ಲಿದ್ದಾರೆ, ಈ ಕಡೆ ಆರ್-ಸಿ-ಬಿ ಪ್ಲಸ್ 0.255 ಅಲ್ಲಿದ್ದಾರೆ. ಆಗ ರನ್ ರೇಟ್ ಅಲ್ಲಿ ಆರ್-ಸಿ-ಬಿ ಮುಂದೆ ಹೋಗುತ್ತೆ, ಟಾಪ್ 2 ಅಲ್ಲಿ ಕೂರುತ್ತೆ. ಹಾಗಾಗಿ ಒಂದು ರೀತಿಯ ಚಾನ್ಸ್ ಆರ್-ಸಿ-ಬಿಗೆ ಟಾಪ್ 1 ಆರ್ ಟಾಪ್ 2ಗೆ ಸೇರ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಚಾನ್ಸಸ್ಗಳು ತುಂಬಾನೇ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ಮ್ಯಾಚ್ ಮೂಲಕ ಅದು ಡಿಸೈಡ್ ಆಗುತ್ತೆ. ಆರ್-ಸಿ-ಬಿ ಗೆದ್ರೆ ಎಲ್ಲಿರುತ್ತೆ, ಸೋತ್ರೆ ಎಲ್ಲಿರುತ್ತೆ, ಅಕಸ್ಮಾತ್ ಮ್ಯಾಚ್ ನಡೀದೆ ಪಾಯಿಂಟ್ ಡಿಸ್ಟ್ರಿಬ್ಯೂಟ್ ಆದ್ರೆ ಎಲ್ಲಿರುತ್ತೆ ಅನ್ನೋದು. ಸದ್ಯಕ್ಕೆ ಆರ್-ಸಿ-ಬಿ ಟಾಪ್ 1 ಆರ್ 2 ಅಲ್ಲಿ ಇದ್ರೆ ನಮಗೆ ತುಂಬಾನೇ ಅನುಕೂಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡೋಣ ಏನಾಗುತ್ತೆ ಅನ್ನೋಂತೆ. ನಿಮ್ಮ ಪ್ರಕಾರ ಆರ್-ಸಿ-ಬಿ ಪಾಯಿಂಟ್ ಟೇಬಲ್ ನಲ್ಲಿ ನಂಬರ್ 1 ಅಲ್ಲಿ ಇರುತ್ತಾ ನಂಬರ್ 2 ಅಲ್ಲಿ ಇರುತ್ತಾ, ಏನಾಗುತ್ತೆ ಇವತ್ತಿನ ಮ್ಯಾಚ್ ಯಾವ ರೀತಿ ಡಿಸೈಡ್ ಮಾಡುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ.